ಕಾಕಿಯನ್ನು, ಬೇಡ ನಿಮಗೆ ಆ ಕಾಕಿ. ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡಬೇಡಿ, ಸಮಾಜದ ದಿಕ್ಕನ್ನು ತಪ್ಪಿಸಬೇಡಿ. ನೀವು ನಿಜವಾದ ಒಂದು ಸಮಾಜದ ಬಗ್ಗೆ ಕಳಕಳಿ ಇರುವವರಾದ್ರೆ, ಸಮಾಜದ ಬಗ್ಗೆ ನಿಮಗೆ ಏನಾದ್ರೂ ಸ್ವಲ್ಪ ಗೊತ್ತಿದ್ರೆ ನೀವು ಅದನ್ನೆಲ್ಲ ವಿಮರ್ಶೆ ಮಾಡ್ಕೊಳ್ಬೇಕಿತ್ತು. 54 ಕೊಲೆಗಳು ಇಂತಲ್ಲಿ ಹಿಂದಿನಿಂದ ಈ ತನಕ ನಡೆದಿದೆ ಬಿಟ್ರೆ ನೇರ ಸ್ವರ್ಗಕ್ಕೆ ಹೋಗ್ತವೆ ಅಂತ ಹೇಳಿ ಒಂದು ಮಾತು ಇದೆ. ಭಕ್ತಾದಿಗಳಿಗೆ ಇವತ್ತು ಕೂಡ ಆ ಭಾವನೆ ಇದೆ, ಬರ್ತಾರೆ ಸಾಯ್ತಾರೆ. ನಾವು ಇದಕ್ಕೆಲ್ಲ ಧರ್ಮಸ್ಥಳದವರು ಕಾರಣ ಆಗ್ತಾರೆ. ಪ್ರತಿಭಟನೆ ಇವತ್ತು ಶಾಂತಿಯುತವಾಗಿ ಮಾಡ್ತಾ ಇದ್ದೇವೆ. ನಿಮ್ಮ ಅಪ್ಪಣೆ ತಗೊಂಡು ನಾವು ಮಾಡಬೇಕಾಗಿಲ್ಲ. ಧರ್ಮಸ್ಥಳದವರು ಎಲ್ಲಿ ಹೋಗಿದ್ರು? 54 ಕೊಲೆಗಳಾಗುವಾಗ ಏನ್ ಮಾಡ್ತಿದ್ರು? ನಾವು ಕಡ್ಲೆಕಾಯಿ ತಿಂತಾ ಇದ್ದೇವೆ ಸ್ವಾಮಿ. ಒಂದು ವೇಳೆ ಅದು ಇಲ್ಲದಿದೆ ಸ್ವಾಮಿಗಳೇ, 3ನೇ ಬಾರಿ ಹೇಳ್ತಿದ್ದೇನೆ, ಕಾವ್ಯನ್ನು ಬಿಚ್ಚಿ ನೀವು ಕೂಡ ಬನ್ನಿ, ಬೀದಿಗೆ ಬನ್ನಿ. 54 ಕೊಲೆಗಳು ನೀವು ಹೇಳಿದಂತ ಸುಳ್ಳು ಆರೋಪಗಳನ್ನು ಮಾಡಬೇಡಿ. ನೀವು ಕಾವ್ಯನ್ನು ಬಿಚ್ಚಿ ಒಟ್ಟಿಗೆ ಬನ್ನಿ. ನಾಳೆ ಎಲ್ಲಿಗಾದ್ರೂ ಹೋಗಿ ಬೇರೆ ವೃದ್ಧಾಶ್ರಮಕ್ಕೆ ಏನಾದ್ರೂ ಸೇರ್ಕೊಳ್ಳಿ ಅಂತ ಹೇಳುವಂತ ಕರೆಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಕೊಡ್ಬೇಕು, ನಿಮಗೆ ದಾರಿ ತೋರಿಸಬೇಕು. ನೀವು ಏನು ಮಾಡ್ತಿದ್ದೋ ಆ ಪ್ರಕಾರ ನಾವು ಹಿಂದಿನ ಬರಬೇಕು. ನೀವತ್ತು ಸಮಾಜದ ಕಂಟಕಗಳನ್ನು ನಿಲ್ಲಿಗೋಸ್ಕರ ಮಾಡಿದವರಲ್ಲ. ನಾವು ಲಿಖಿತವಾಗಿ ಎಲ್ಲವನ್ನು ಕೊಡಬೇಕು ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ಸುಮೋಟ ತಗೊಳ್ಳಿ, ನೀವು ಯಾವತ್ತೇ ಆ ತನಿಖೆ ತಾಣ ನೀಡಿ ಆ ಮೂಲ ಎಲ್ಲಿಂದ ಬಂದಿದೆ, SMS ಎಲ್ಲಿಂದ ಬಂದಿದೆ ಅಂತ ಹೇಳೋದನ್ನು ಕಂಡುಹಿಡಿಯಿರಿ. ಅಸಹಜ ಸಾವುಗಳು ಏನು ಅಂತ ಹೇಳಿದಕ್ಕೆ ಸ್ಪಷ್ಟನೆ ಕೊಡಿ. ಸೋಮವಾರ ಹೊತ್ತು ನಿಮ್ಮನ್ನು ನಿಮ್ಮ ಕುಟುಂಬದವರು ಬಂದು, ಅವರ ಕುಟುಂಬದವರು ಬಂದು ನಿಮ್ಮನ್ನು ಭೇಟಿಯಾಗಿದ್ರಲ್ಲ. ಮಂಗಳವಾರ ಹೊತ್ತು ನೀವೊಂದು ಪತ್ರಿಕಾ ಘೋಷಣೆ ಮಾಡಿದ್ರಲ್ಲ. ಆ ಪತ್ರಿಕಾ ಘೋಷಣೆಯಲ್ಲಿ ನಿಮಗೆ ಲಿಖಿತ ಹೇಳಿಕೆ ಬರಲಿಲ್ಲ ಅಂತ ಹೇಳಿದ್ರಲ್ಲ. ಇವತ್ತು ಆ ಕೊಲೆಯ ಬಗ್ಗೆ ನಾವು ಸರಿಯಾಗಿ ಹೋಗ್ತಿದ್ದೇವೆ ಅಂತ ಹೇಳಿದ್ರಲ್ಲ. ಯಾಕೆ ಹೇಳಿಕೆ ನಿಮ್ಮ ಬಗ್ಗೆ ಕೊಟ್ಟಿದ್ದಾರೆ? SP ಅವರಿದ್ದಾರೆ, ಅವರಿಗೆ ಗೊತ್ತಿತ್ತು. ಅವರಿಗೆ ನಾನು ಫೋನ್ ಮಾಡಿದೆ, ಅವರು ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದೆ ಹಿಂದೆ ಪ್ರಭಾವಿಗಳ ಕೈವಾಡ ಇದೆ, ಒತ್ತಡ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳುವಾಗ ಯಾಕೆ ನೀವು ಅದನ್ನು ಮತ್ತೆ ಹೇಳಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ? ಯಾರು ಪ್ರಭಾವಿಗಳು ಅಂತ ನನಗೆ ನೀವು ತೋರಿಸಿಕೊಡಿ. ಇಲ್ಲದಿದ್ದರೆ ನಿನ್ನನ್ನು ಒತ್ತು ಹೊರಗೆ ಆಗ್ತೇವೆ ಅಂತ ಯಾಕೆ ನೀವು ಹೇಳಿಕೆ ಕೊಟ್ಟವರಿಗೆ ಹೇಳಿಲ್ಲ? ಹೊರಗೆ ದುಷ್ಟ ಶಕ್ತಿಗಳು ಇವತ್ತು ಕೇಳ್ತಾ ಇದ್ರ, ನಿಮಗೆ ಉತ್ತರವನ್ನು ಕೊಡ್ತಿದ್ದೇವೆ. ಇಂತಹ ಘಟನೆಗಳಲ್ಲಿ ನಡೀತಾ ಇಲ್ಲ. ನಿಮಗೆ ನಮ್ಮದು ಏನು ಬೇಡ. 3 ಜನ ಪೊಲೀಸರು ಮಾತ್ರ ಧರ್ಮಸ್ಥಳದಲ್ಲಿ ಇರುವುದು. ದಿನಕ್ಕೆ 50,000ಕ್ಕಿಂತ ಹೆಚ್ಚು ಭಕ್ತಾದಿಗಳು ಬರ್ತಾರೆ, 20,000ಕ್ಕಿಂತ ಹೆಚ್ಚು ನಾಗರಿಕರಲ್ಲಿದ್ದಾರೆ. 3 ಜನ ಪೊಲೀಸರು ಇವತ್ತು ಇರುವುದು. ಹಾಗಿದ್ರೆ ನಿಮಗೂ ಕೂಡ ಬದುಕಿಗೆ ಕಷ್ಟ ಆಗ್ತಿತ್ತು ಸ್ವಾಮಿ. ಪೊಲೀಸವರೇ ನೀವು ಏನೋ ವರ್ತನೆ ಮಾಡ್ತಿದ್ದಾರೆ, ಏನೋ ಯಾರೋ ಸುಳಿಗೆ ಮಾಡ್ತಿದ್ದಾರೆ, ದರೋಡೆ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿದ್ರೆ ನಾವು ಅದಕ್ಕೆ ಜವಾಬ್ದಾರಲ್ಲ. ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಪೊಲೀಸ್ ಅವರನ್ನು ಹೆಚ್ಚಿಸ್ತಾ ಇಲ್ಲ. ಪೊಲೀಸ್ ಶಕ್ತಿ ಮೊನ್ನೆ ಸೌಜನ್ಯ ಕೊಲೆ ಆಯ್ತು, ಆಮೇಲೆ ಒಂದು ಅಪಹರಣ ಕೇಸ್ ಆಯ್ತು. ಎಲ್ಲಾದ್ರೂ ಕೂಡ ಅಲ್ಲಿ ಇರೋದು 3-5 ಜನ ಪೊಲೀಸ್ನವರು. ಏನು ಮಾಡ್ಲಿಕ್ಕಾಗ್ತದೆ? ಇದ್ದರು 3, ಕದ್ದವರು ಯಾರು ಅಂತೇಳಿ ನಾವು ಇವತ್ತು ಹುಡುಕ್ಬೇಕಾಗಿದೆ. 3 ನಿಮ್ಮ ಪೊಲೀಸ್ ಠಾಣೆಗೆ ಮೊನ್ನೆ ಬರುವಾಗ ಜಾಗ ಇಲ್ಲ ಅಂತ ಹೇಳಿದ್ರಲ್ಲ. IG ಅವರಿಗೆ ಮಾಹಿತಿಯನ್ನು ಕೊಟ್ಟರಲ್ಲ ನೀವು. IG ಅವರೇ 2 ಎಕರೆ ಸ್ಥಳ 297-4A ಸರ್ವೆ ನಂಬರದಲ್ಲಿ ಇದೆ. 6 ವರ್ಷದ ಹಿಂದೆ ಅಲ್ಲೊಂದು ಕಟ್ಟಡ ಕೂಡ ಇದೆ. ಆ ಕಟ್ಟಡ ಇವತ್ತು ಏನಾಗ್ತಿದೆ ಸ್ವಲ್ಪ ಹೋಗಿ ನೋಡಿ, ತಪ್ಪು ಮಾಹಿತಿ ಅನ್ನೋದು. ಊರಿನವರು ಹಿಡಿದುಕೊಟ್ಟು ಅವನು ಮಾನಸಿಕ, ಅವನ ಮೇಲೆ ಕೇಸ್ ಮಾಡಿದ್ದಾರೆ ಅಂತ ಹೇಳಿ ಆ ದೃಷ್ಟಿಯಲ್ಲಿ ಕೆಲವರು ತನಿಖೆ ಸರಿಯಾಗಿಲ್ಲ, ಇದರ ಹಿಂದೆ ಬಾಯಿಯಾಡಿದ್ದಾರೆ ಅಂತ ಹೇಳಿದ ದೃಷ್ಟಿಯಲ್ಲಿ ಮಾತಾಡುವುದು ಸಹಜ. ಆದ್ರೆ PM ರಿಪೋರ್ಟ್ ಇದೆ, ಅವನ ರಕ್ತದ ರಿಪೋರ್ಟ್ ಇದೆ, ಆಮೇಲೆ ಅವನ ಮಣ್ಣಿನ ರಿಪೋರ್ಟ್ ಇದೆ, ಅವನ ಪ್ರತಿಯೊಂದು ಆ ಏನು ಅಂಗಾಂಗಗಳಿದೆ ಅದರ ರಿಪೋರ್ಟ್ ಇವತ್ತು ಕೋರ್ಟಿನಲ್ಲಿದೆ, ಕೋರ್ಟಿನ ಮುಂದೆ ಬಂದಿದೆ. ಎಲ್ಲ ರೀತಿಯಲ್ಲಿ ತನಿಖೆ ಆಗಿದೆ. 100ಕ್ಕೆ 100 ಅವನೇ ಅಂತ ಹೇಳುವುದನ್ನು ಸಾಬೀತು ಮಾಡ್ತಾ ಇದೆ. ಇವರಿಗೆ ಹೇಳಿಕೆ ಕೊಡುದು ಅದು ಬೇರೆ. ಹಾಗಾದ್ರೆ ನೀವು ಕೋರ್ಟ ಧರ್ಮಸ್ಥಳ ಹೋರಾಟನೇ ಸಣ್ಣ 4-5 ಜನ ಕೂತ್ಕೊಳ್ಳುವಂತ ಒಂದು ಹೋರಾಟನೇ. ಅವನನ್ನು ಕರ್ಕೊಂಡು ಬಂದು ಅಲ್ಲಿ ಕೊಟ್ಟರು. ಊರಿನವರಿಗೆ ಒಂದು ಇಂಟ್ರೆಸ್ಟ್, ನಮ್ಮ ಊರಿನ ಒಬ್ಬಳು ಹುಡುಗಿಯ ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ಯಾರು ನೋಡುವಂತ ಇಂಟ್ರೆಸ್ಟ್ ಅಲ್ಲಿ ಎಲ್ಲ ಅಲ್ಲಿ ಬಂದ್ರು. ಸಹಜ, ದೊಡ್ಡ ಜನ ಸೇರಿದಾಗ ಏನೊಂದು ಭಾವನಾತ್ಮಕವಾಗಿದ್ದಾಗ ಜನರಲ್ಲಿ ಸೇರ್ತಾರೆ, ಗೊಂಬೆ ಹಾಕ್ತಾರೆ, ಮಾತಾಡ್ತಾರೆ. ಅವನನ್ನು ತೋರಿಸಿ ಅಂತ ಗೊಂಬೆ ಹಾಕ್ತಾರೆ. ಇವತ್ತು ಕೇಸ್ ದಾಖಲು ಮಾಡಿದ್ರಲ್ಲ ನೀವು, ಅಗತ್ಯ ಇತ್ತ? ಈ ಕೇಸ್ ದಾಖಲು ಮಾಡೋದು ಅಗತ್ಯ ಇತ್ತ? ಈ ಕೇಸನ್ನು ಹಿಂದೆಗೆದುಕೊಳ್ತಿದ್ರೆ ನಿಮಗೆ ಮುಂದಕ್ಕೆ ನಿಮಗೆ ಕಷ್ಟ ಇದೆ. ನೀವು ಅಮಾಯಕರ ಮೇಲೆ ಕೇಸ್ ದಾಖಲು ಮಾಡಿದ್ರಿ. ಆ ಕೇಸನ್ನು ಕೂಡ ಹಿಂದೆ ತಗೊಳ್ಳಿಕ್ಕೆ ನೀವು ನಿಮ್ಮ IG ಅವರ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿ, ಸರ್ಕಾರದವರು ತಗೊಳ್ತಾರೆ. ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ತೀರ್ಮಾನ ಆಗ್ತದೆ. ಆದ್ರೆ ನಿಮ್ಮಿಂದ ಮನವಿ ಹೋಗ್ಬೇಕು. ಇವತ್ತು ಕೂಡ ನಮಗೆ ಮಾಹಿತಿ ಬಂದಿದೆ, ಯಾರೋ ಒಂದು 400 ಜನರ ಮೇಲೆ ಕೇಸ್ ಹಾಕ್ತಿದ್ದೀನಿ ಅಂತೇಳಿ. ಅಂತ ದುಸ್ಸಾಹಸಕ್ಕೆ ಹೋಗಬೇಡಿ. ಅಂತ ದುಸ್ಸಾಹಸಕ್ಕೆ ಹೋದ್ರೆ ಮುಂದೆ ಪೊಲೀಸ್ ಇಲಾಖೆಯ ಮೇಲೆ ಎಲ್ಲರೂ ಕಪ್ಪು ಕಣ್ಣಿಂದ ಕಪ್ಪು ಬಟ್ಟೆ ಕಟ್ಟಿಕೊಂಡು ಸಂಶಯದ ದೃಷ್ಟಿಯಿಂದ ನೋಡುವಂತಹ ಒಂದು ಸಂದರ್ಭ ಇದೆ. ಅದಕ್ಕೋಸ್ಕರ ದಯವಿಟ್ಟು ಆ ಕೆಲಸವನ್ನು ನೀವು ಮಾಡಬೇಡಿ ಅಂತೇಳಿ ಈ ವೇದಿಕೆಯ ಮೂಲಕ ನಾನು ಕರೆ ಕೊಡ್ಲಿಕ್ಕೆ ಇಟ್ಟಿದೆಲ್ಲ. ದಿನಕ್ಕೊಂದು ತಂಡ ಬರ್ತಿದೆಲ್ಲ, ತಂಡ ಬಂದದ್ದು ಸೀದಾ ಸೌಜನ್ಯನ ಮನೆಗೆ ಹೋಗುದು,
ಅಲ್ಲಿಂದ ಪೊಲೀಸ್ ಠಾಣೆಗೆ ಬರೋದು, ಅಲ್ಲಿಂದ SP ಗೆ ಫೋನ್ ಮಾಡುದು, ನಾನು SP ಅಲ್ಲಿ ಮಾತಾಡಿದೆ ಅಂತ ಶೋ ಮಾಡುದು ಉಂಟಲ್ಲ, ಇದು ನಿಮಗೆ ಹೇಳಿಸಿದಂಥದ್ದಲ್ಲ. ನೀವು ಇಂತಹ ಹೇಳಿಕೆಗಳನ್ನು ಕೊಡಬೇಡಿ. ಯಾರು ಪ್ರಭಾವಿ ವ್ಯಕ್ತಿಗಳು ಇದರ ಹಿಂದೆ ಇಲ್ಲ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಒಂದು ವೇಳೆ ಪ್ರಭಾವಿ ವ್ಯಕ್ತಿಗಳು ಯಾರು ಅಂತ ಹೇಳಿ ಆದ್ರೆ SP ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮಗೆ ಉತ್ತರವನ್ನು ಕೊಡಿ. ಇಲ್ಲದಿದ್ದರೆ ಯಾರು ಆ ರೀತಿ ಹೇಳಿಕೆ ಕೊಟ್ಟಿದಾರ ಅವರನ್ನು ಯಾವತ್ತೇ ಬಂಧಿಸಿ ನಮ್ಮ ಎದುರು ಪ್ರೊಡ್ಯೂಸ್ ಮಾಡಿ, ನಾವು ಇದಕ್ಕೆ ನಿಮಗೆ ಸಹಕಾರವನ್ನು ಕೊಡ್ತೇವೆ. ಆ ಹೇಳಿಕೆ ಕೊಟ್ಟವರು ಸುಳ್ಳು ಅಂತ ಹೇಳಬೇಕು ಅಥವಾ ಸತ್ಯವಂತ ಹೇಳಬೇಕು. ಅವರು ನಮ್ಮ ಸಭೆ ಮುಗಿದ ಒಳಗೆ ಅವರಲ್ಲಿ ಸ್ಪಷ್ಟನೆ ಕೇಳಿ ಒಂದು ಅವರನ್ನು ಬಂದು ಹೇಳಿಸಿ, ಅಥವಾ SP ಅವರು ಇದಕ್ಕೆ ಸ್ಪಷ್ಟತೆಯನ್ನು ಕೊಡಿ ಅಂತ ಹೇಳ್ತಾ ನಮಗೆ ನಾವು ಯಾರೇ ಆಗ್ಲಿ ಇನ್ನೊಂದು ಕುಟುಂಬದಲ್ಲಿ ಅಂತ ಸಮಸ್ಯೆ ಬಂದಾಗ ಮತ್ತೊಂದು ಕುಟುಂಬದವರು ಹೋಗಿ ಅವರಿಗೆ ಸಾಂತ್ವನ ಹೇಳಬೇಕೇ ವಿನಃ ಏನ್ ಹೇಳ್ತಾರೆ, ಗಾಯದ ಮೇಲೆ ಬರೆ ಎಳೆಯುವುದು ಅಥವಾ ಅಲ್ಲಿ ನೋವಾಗಿದೆ ಅದರ ಮೇಲೆ ಉಪ್ಪು ಸುರಿಯುವಂತಹ ಕೆಲಸವನ್ನು ನಾವು ಖಂಡಿತವಾಗಿಯೂ ಮಾಡಬಾರದು. ಏನು ಅಲ್ಲಿ ತೊಂದರೆಯಾಗಿದೆ ಅವರಿಗೆ ಹೋಗಿ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಅಥವಾ ಅವರ ನೋವನ್ನು ನಮ್ಮಿಂದ ಎಷ್ಟು ಬಗೆಹರಿಸಲಿಕ್ಕೆ ಸಾಧ್ಯ ಉಂಟು, ಆ ನೋವನ್ನು ಕಡಿಮೆ ಮಾಡಿಸಲಿಕ್ಕೆ ಸಾಧ್ಯ ಉಂಟು ಅಷ್ಟು ಕಡಿಮೆ ಮಾಡಿಸಬೇಕೇ ವಿನಃ ಆ ಮನೆ ಬಿಟ್ಟು ಊರಿಗೆ ಹೇಳುವಂತಹ ಅಪಪ್ರಚಾರದ ಮಾತು ಖಂಡಿತವಾಗಿಯೂ ಸಲ್ಲದು. ಆ ಒಂದು ನೋವಿನೊಂದಿಗೆ ರಾತ್ರಿಯೇ ಆ ಒಂದು ಕೊಲೆಗಾರ ಸಿಕ್ಕಿದ್ದಾನೆ. ಆದ್ರಿಂದ ಆ ಪ್ರತಿಭಟನೆಯನ್ನು ನಾವು ನಿಲ್ಲಿಸಿದ್ದೇವೆ. ನಾವು ಶಾಂತ ರೀತಿಯಲ್ಲಿ ನಮ್ಮ ವರ್ತನೆಯನ್ನು ತೋರಿಸಿದ್ದೇವೆ ಅನ್ನೋದನ್ನು ಕೂಡ ಎಲ್ಲರೂ ಗಮನವಿಟ್ಟು ಇರಬೇಕಾದ ಒಂದು ವಿಷಯ. ಸಾಧ್ಯವಾದ ಉದಾಹರಣೆಗೆ ಹೇಳ್ಬೇಕಾದ್ರೆ ಈಗ ಕೊಲೆಗಾರನ್ನು ಹಿಡಿದು ಕೊಟ್ಟದ್ದು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೇವೆ ಅಂತೇಳಿ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಹೊಸ ಉನಸಾತ್ ಅಂಗಡಿ ಓಪನ್ಗೆ போயிரு போனாக்கால் ஓட்டில் இருந்து கொஞ்சம் 50 மீட்டர் தூரோடு துவரெத்திச்சால் ಪಾತೇರಿಯಾಲು ಎಲ್ಲ ಸೇರಿ ಜೋಕಲ ವ್ಯವಹಾರ ಪಾತೇರು ಅಂದ ದಾನೆ ಬಾಲ ಬತ್ತಿ ಜಾಲ ಅಲ್ಲಿ ಒಂದು 5 ಗಂಟೆ ಬರೋಡಾಂಡು ದಾನೆ ಬತ್ತಿ ಜಾಲು ನೆಕಲ ಪಾತೇರಿಯ ಆ ಬರ್ತಿಗೂ ಎನ್ನ ಮಗಲ್ ಬಂಡಾಲು ಎನ್ನ ಜೋಕಲ್ ಅಣ್ಣನ ಮಿಗರ್ಲು ಬೋತೇರು ಅಗಲೊಟ್ಟು ನಾನು ಬರ್ಪಳದ ಅಣ್ಣ ಕಾತ ಲಂಕೆಗಳ ಜೋಕಲೇನು ಕಾತ ಸಾಧಾರಣ ಆಜರ ಗಂಟೆ ಮುಟ್ಟ ಕಾತ ಆಜರ ಗಂಟೆ ನಗ ಜೀಪ್ ಒಂಜಿ ಬರ್ತೇನೆ ಜೀಪ್ ಉಂಟು ಮಗಟ್ಟ ಗಂಟೆ ದಾನ ಮಗ ಬಾಲ್ಯ ಒಲ್ಲಾಲು ಬಾಲ್ಯ ಸಾಧಾರಣ ಒಂಜಿ 4 ಕಾಲಿಗೆ ಬತ್ತಲ್ಲ ಅಪ್ಪ ಊರ್ಪ ಬತ್ತಾಲು ಸಾಧಾರಣ ನೇತ್ರಾವತಿ ನಮ್ಮ ಹೋಟ್ಲ್ ಹಿಡಿದು 50 ಮೀಟರ್ ದೂರಗೂ ಎಂಕಲ್ಲಿ ಪಾತ್ರೆ ಈ ನಮ್ಮನೆ ಆತೋರ್ತ ಎಂಕಲ್ ಇನ್ನು ಭಯಂಕರ ಒಂಜಿ ತರ ತೊಂಡ ಆಲಿಗೆ ಭಯಂಕರ ಒಂಜಿ ಪೋಟಿಗೆ ಆಂಡು ಮಾತೇರಿಸಿ ಅಲ್ಪ ಸೇರ್ಬೇಕಲ್ಲಿ ಜೀಪುಡು 3-4 ಜನ ಮೂಜಿ ಜೀಪುಡು ಹೋದ ಆದಾಗ ಅಲ್ಪ ಸಾಧಾರಣ ಒಂಜಿ 200 ಜನ ಊರ್ದಾಗ್ಲು ಡ್ರೈವರ್ ರಿಕ್ಷಾ ಡ್ರೈವರ್ ನಗ್ಲು ಪೂರ ಸೇರಿದು ಅವೇ ಗುಡ್ಡೆಡು ರೌಂಡಪ್ ಆತೇರು ರೌಂಡಪ್ ಆದ್ರೆ ಒಳ್ಳ ಬಾಲೆ ತಿಕ್ಕಿಜಿ ಅದರ ಏನಾಡಿ ಪೋತು ಎತ್ತಿನಾಗ ಅದನ್ನ ಪೂರ ಆದ್ರೆ 8 ಗಂಟೆ ರಾತ್ರಿ ಅಂಡು ನಾನು ಇಂಚಿ ನಮ್ಮ ನನ್ನ ರಾತ್ರಿ ಒಳ್ಳ ಹುಡ್ಕ ಸಾಜಿದ್ದಿ ನಾನು ಒಂಜಿ ಪೊಲೀಸ್ ಸ್ಟೇಷನ್ ತೆರಿಪೋದು ಅಂತ ಪೊಲೀಸ್ ಸ್ಟೇಷನ್ పోతానగల ಒಂಜಿ ತಪ್ಪುದಾವಾಗ ಗ್ರಾಹಕ ಹತ್ತು ಬಂತಾರೆ ಅವ್ನೊಂಜಿ ಮಾಮೂಲು ಹತ್ತು ಅವ್ರ ಮೇಲೆ ನಡತುಂಡು ಇನ್ನಿದನ್ನು ಗಡಿ ಬಿಡಿ ಮಲ್ತಂಡ ಎಲ್ಲ ಗಿಡ ಬರ್ಪೇರು ಐದು ಇನ್ನು ಒಂಜಿಗೆ ಕರಿಯಾಡಿ ಎಲ್ಲ ಬಲಿಯದಂತೆ ರಾತ್ರಿ ಏನ್ ಪಂಡೆ ಸ್ವಾಮಿ ಎತ್ತರೊಡಿಂಚಿ ನಾಣ್ಯ ಆಪಣ ಇನಿ ಎಂಕಲಗತ್ತು ಇಡೀ ಎಂಕಲ ದನಿಕುಲ ವರ್ಪಣ ಕುದಾರು ಇನಿ ಇನಿ ಮಣಿಪದ ಕುಳ್ಳುಂಡ ಈ ಬಾಲನ ಕಿಡ್ನಾಪ್ ಮತ್ತು ನಾವು ಓಟು ದೂರ ಹೋಗಿ ಎತ್ತು ಅನ್ಪಣ ಸಾಧ್ಯಜ್ಜಿ ಒಂದೇನು ದನಿಕುಲ ಪಾತ್ರಕ್ಕೆ 12 ಮಂದಿ ಸ್ಟೇಷನ್ ಇಟ್ಟಿದ್ದಾರೆ ನಮ್ಮನ್ನು ದೇವ್ರು ಎಡ್ಡ ಮಾಡ್ತಾರೆ ನಿಕ್ಕಿ ಏಲ ತುಂಬು ಪಾರವಲ್ಲಿ ಬಾಲೆ ಪೋಪನ ಪೋತಾಂಡು ಅಲ್ಲ ಬಾಲದಟ್ಟೆಯನ್ನು ತಾಲ ಗಲಾಟೆ ಮಲ್ಪಿಜಿ ನಾ ಬದುಕುಡ ಪಂಜಾಗ ಪಣ್ಣುಲೆಗ ಅಂತ ನೆಟ್ಟು ಭದ್ರತೆ ಆವಡು ಮತ್ತೆ ನಿಕ್ಕ ಎಂಜನ ಒಳ್ಳಾಸಿ ಬೇಯ ಒಂದು ಬಡ್ತೀವಂತೆ ನನ್ನ ಮರ್ಮ ಇದಾನೆ ಈಗಲ್ಗೆ ಎನ್ನ ಮಗಲ ಈತ ಮಾನಸಿಕ ಅಂಚನೆ ಇನ್ನು ಮರ್ಮ ಎಲ್ಲ ಇತ್ತೊಂಜಿ ಮಾತೆ ಬುಕ್ಕೊಂಜಿ ಮಾತೇರ್ಬಿ ಆಯಮನ್ ಪೇ ಹೊರಮನ್ ಪೇ ಬೋರ್ಡ್ ಸಮ್ಮಲೆ ಅಂದು ಹೊರಮನ್ ಪೇ ಬಡ್ತಿದ್ದು ಅಂಚೆ ಆಯನ ಒತ್ತಡ ಬಾಕಿದಾಗಲಿನ ಒತ್ತಡ ಮರೇನು ಕೊಡ್ತೋ ಅವು ಎಂಚಿನ ಈಗ ಸರಿ ಬತ್ತುದಿಜ್ಜಿ ನಿಕ್ಕ ಈದಿಯನ್ನು ಪಂಡದ ನಿಗಡ ಮಾಂತೆಲ್ಲ ಗೊಂಜಾವೋ ಅಂಜೇನ ಗೊಂಜೇನಾಗ್ಲಿ ಪೂರ ಗೊಂಜಾವೋಡು ಈ ಗಲಾಟೆ ನೀವು ಖಂಡಿಸೋಡು ಈ ಇಂಚಿನವಂತ ಬರಬಲ್ಲಿ ಪೊಲೀಸ್ ಸ್ಟೇಷನ್ ಪತ್ರ ತಕ್ಷಣ ಈ ಕೇಸನ್ ಗೆದ್ದ ನೋಡು ಅದು ತುಂಬ ಬರೋಡು ಪೊಲೀಸ್ ಆಗ ಈಗಲೇ ಧೈರ್ಯ ತುಂಬೋಡು ಇನ್ನು ಪೊಲೀಸ್ ನಾವು ಸಹಜ ಹತ್ತು ಅದು ಪಣ್ಣ ತಪ್ಪತ್ತು ಏನು ಒತ್ತೊಂದು ಪೇಪರ್ ಅಗಲ್ಲ ತುಪ್ಪೇರು ಎಲ್ಲ ತುಪ್ಪೆ ಬಂಡಿ ಬೆಟ್ಟಿಗೆ ಮುರಾಣಿ ಗ್ರಾಮ ಅಂತಿರುವಂತೆ ಸ್ವಾಮಿ ಇನಿ ಮರ್ಲೇಂದದ ಇನಿ ಗುಡ್ಡುಂಡ ಕೇಸು ಗುಂಡ ಎಲ್ಲ ನಾನಾರಿಯನ್ನು ಕೆರ್ಪೆ ಎಂಕಲವರೆ ಆಪುಜಿ ಏನ ಮಾನಸಿಕ ಒಂದು ಸರ್ಟಿಫಿಕೇಟ್ ಮಲ್ಪ ಏಳವರೆ ಅಂತ ಕೆರ್ಪೆ ಅಪ್ಪಣ ಮರ್ಲೇಂದ ಆಪುಜಿ ಆಗ ಆಯ್ತು ಬೋಡೆ ಕಾನೂನುಂಡು
ಮರ್ಲೇನ ಕಾರಣ ಯುವ ಮಾನಮುಟ್ಟಗಾಯ ಅಲ್ಲಿ ಇಪ್ಪುವೆ ಏನು ಒಕ್ಕಿಲ್ಲನೇ ಮಲ್ತೆ ಸ್ವಾಮಿ ಇನ್ನೊಂದು ಬಾಲ್ಯದ ಒಂದೇ ಕತ್ತು ಇಡೀ ಕೊಂಜೇನದಗೋಸ್ಕರ ನೀವು ಕೃತ್ಯವನ್ನು ಮತ್ತು ತನಿಖೆಯನ್ನು ದಾರಿ ತಪ್ಪಿಸಲು ಪ್ರಯತ್ನ ಮಾಡುತ್ತಿರುವುದು ಬೇಸರದ ಸಂಗತಿ ಮತ್ತು ವೈಯಕ್ತಿಕ ಲಾಭ ಸ್ವ ಪ್ರತಿಷ್ಠೆಗಾಗಿ ಭೇಟಿ ಕೊಟ್ಟಿ ಮೂಲಕ ಗ್ರಾಮಸ್ಥರಿಗೆ ಅಂಗಡಿ ವ್ಯಾಪಾರಸ್ಥರಿಗೆ 3 ಫಿರ್ಯಾದುದಾರರಿಗೆ ತಪ್ಪಿಸಿರುವ ವಿಘ್ನ ಸಂತೋಷಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಸ್ವಾಗತಿಸಿದ್ದೇವೆ. ಈ ಪ್ರಕರಣದಲ್ಲಿ ನೊಂದಿರುವವರಿಗೆ ಪೂರ್ಣ ಬಗ್ಗೆ ಕೂಡ ನಾವು ಸಹಕಾರವನ್ನು ನೀಡುತ್ತೇವೆ. ಧರ್ಮಸ್ಥಳಕ್ಕೆ ಸುಸಜ್ಜಿತವಾದಂತಹ ಅಳವಡಿಸುವಂತೆ ಒತ್ತಾಯಿಸುತ್ತೇವೆ. ಮೇಲಿನ ಎಲ್ಲಾ ಬೇಡಿಕೆಗಳಿಗೆ ಸ್ಪಂದಿಸಿ ಸೂಕ್ತವಾಗಿ ತನಿಖೆ ನಡೆಸಿ ASP ಅವರನ್ನು ನಿರೀಕ್ಷೆ ಮಾಡ್ತಾ ಇದ್ದೆವು. ಈಗ ಬಂದಂತ ಮಾಹಿತಿ ಅರ್ಥವಾಗಿ ಕೊಡಿಸಬೇಕು. ಯಾಕಂತ ಹೇಳಿದ್ರೆ ಯೋಗೀಶ್ ಅವರ ಹೆಸರನ್ನು ಕೆಲವು ಮುಖಂಡರು ಉಪಯೋಗ ಮಾಡಿದ್ದಾರೆ. ಜೋಡಿ ಕೊಲೆಯಲ್ಲಿ ನಮ್ಮ ಈ ಗ್ರಾಮಸ್ಥರ ಮಿತ್ತು ಏತ ಅವಹೇಳನಕಾರಿಯಾಗಲಿ ಅಪಪ್ರಚಾರ ಮಾಡ್ತಾರೆ ಬಂದ್ರೆ ನನಗೆ ಪ್ರತಿಯೊಬ್ಬರು ಗೊತ್ತುಂಟು.